ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಯಂಗ್ಸ್ಟರ್ಸಲ್ಲಿ ಪದೇ ಪದೇ ನಾವು ಕೇಳುವಂಥ ಮಾತಾಗಿದೆ ಇವುಗಳನ್ನ. ಈ ಪ್ರಾಬ್ಲಮ್ಸ್ ಎಲ್ಲ ಮನೆಯಲ್ಲೂ ಒಬ್ಬರಿಗಾದರೂ ಈ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಕೆಲವರಂತೂ ನಾನು ಯಾವ ಫಂಕ್ಷನ್ಗೂ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಂಥ ಸಮಸ್ಯೆ ಏನಂತ ಕೇಳ್ತೀರಾ? ಎಸ್ ಫ್ರೆಂಡ್ಸ್, ಇತ್ತೀಚೆಗೆ ನಾವೆಲ್ಲರೂ ಕೇಳುವಂಥ ಹೇರ್ ಫಾಲ್, ಹೇರ್ ಡ್ರೈನೆಸ್ ಆ್ಯಂಡ್ ಗ್ರೇ ಹೇರ್ಸ್ ಇವುಗಳೇ ಅವುಗಳಿಗೆ ತುಂಬ ಮೇನ್ ರೀಸನ್ ಆಗಿದ್ದಾವೆ. ಅದಕ್ಕೆ ನಾವು ನಮ್ಮ ಅಜ್ಜಿ ಹೇಳುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾವು ಇವತ್ತು ಟ್ರೈ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೂ ಈ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ನಾನು ಇದಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಆಗಿರುವಂಥ ಏರ್ ಆಯಿಲ್ಸ್ನೆಲ್ಲನೂ ಟ್ರೈ ಮಾಡಿದ್ದೀನಿ. ಅದು ಯಾವುದಕ್ಕೂ ನನಗೆ ಯೂಸ್ ಆಗಿಲ್ಲ. ಹಾಗಾಗಿ ನಮ್ಮ ಅಜ್ಜಿ ಹೇಳಿದಂಥ ಸೀಕ್ರೆಟ್ಸ್ನೆಲ್ಲ ಟ್ರೈ ಮಾಡಿ ಈಗ 2 ಇಯರ್ಸ್ದಿಂದ ಹಚ್ತಾಯಿದ್ದೀನಿ. ನನ್ನ ಕೂದಲು ಹೇಗಾಗಿದೆ ಅಂತ ತೋರಿಸ್ತೀನಿ. ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟಿಗೆ ತೋರಿಸೋವಂಥ ಎಲ್ಲ ಹೇರ್ ಆಯಿಲ್ಸು ಟ್ರೈ ಮಾಡಿಬಿಟ್ಟಿದ್ದೀನಿ. ಅದರಲ್ಲೂ ಸ್ಪೆಷಲಿ ಇಂದುಲೇಖ, ಕೇರಳ ಆಯಿಲ್, ಹೋಮ್ ಮೇಡ್ ಆಯಿಲ್ ಅಂತ ಸುಮಾರು ಆಯಿಲ್ಗಳನ್ನ ಟ್ರೈ ಮಾಡಿದ್ದೀನಿ. ಯಾವುದು ಯೂಸ್ ಆಗಿಲ್ಲ. ಈ ಒಂದು ಆಯಿಲ್ ಹಚ್ಚಿದ ಮೇಲೆ ನನ್ನ ತಲೆಯಲ್ಲಿ ಹೊಟ್ಟಿಲ್ಲ. ಡ್ಯಾಂಡ್ರಫ್ ಅಂತೂ ತಲೆಯಲ್ಲಿ ಕೈ ಇಟ್ಟರೆ ಸಾಕು ಅಷ್ಟು ಉದುರೋದು. ಈಗ ಒಂದು ಡ್ಯಾಂಡ್ರಫ್ ಇಲ್ಲ ಮತ್ತು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಇದೆ ಕೂದಲೆಲ್ಲ. ತುಂಬ ಚೆನ್ನಾಗಿದೆ. ನೀವು ಆಫ್ಟರ್ ದ ಬಾತ್ ನೀವು ಹೇರ್ ಸ್ಪಿರಮ್ ಯೂಸ್ ಮಾಡುವಂಥ ಅವಶ್ಯಕತೆಯೇ ಇರೋಲ್ಲ. ಯಾಕಂದರೆ ಇದು ತುಂಬ ಸಾಫ್ಟಾಗಿರೋದ್ರಿಂದ ತುಂಬ ಬೇಗ ಗಂಟೆಗಳು ಬಿಡಿಸ್ಕೊಂಡ್ಬಿಡ್ಬೋದು. ಈ ಒಂದು ಆಯಿಲ್ನ ನಾನು ರೆಡಿ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, 1/4 ಲೀಟ್ರಷ್ಟು. ಹಾಗೆ ಈ ಕೊಬ್ಬರಿ ಎಣ್ಣೆನೂ ಸಹ ಅಷ್ಟೇ ನಮ್ಮ ಮನೆಯಲ್ಲೇ ಮಾಡಿರೋದು, ತೋಟದಿಂದ ತಂದಿರೋ ಕಾಯಿಗಳಿಂದ ಮನೇಲಿ ಮಾಡಿರೋವಂಥ ಕೊಬ್ಬರಿ ಎಣ್ಣೆ, ತುಂಬ ಪ್ಯೂರ್ ಆಗಿರೋದು. ಇದು ಸ್ವಲ್ಪ ಕಾದಿದ ಕೂಡಲೇ ಫಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಒಣಗಣೆ ಸೊಪ್ಪು. ಸಣ್ಣ ಒಣಗಣೆ ಸೊಪ್ಪು ಅಂತ ಸಿಗುತ್ತೆ, ಅದನ್ನು 1 ಹಿಡಿ ತಗೊಳ್ಳಿ. ನೆಕ್ಸ್ಟು ಮೆಂತ್ಯ ಸೊಪ್ಪನ್ನು ಅಷ್ಟೇ 1 ಹಿಡಿ ತಗೊಳ್ಳಿ. ಇವೆರಡೇ ಈ ಆಯಿಲ್ಗೆ ತುಂಬ ಮೇಯ್ನ್ ಇಂಗ್ರೀಡಿಯೆಂಟು. ಮತ್ತು ಇದ್ರ ಜೊತೆ ತುಂಬ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಕರಿಬೇವು ಅಷ್ಟೇ ನಾನು 1 ಹಿಡಿ ತಗೊಂಡಿದ್ದೀನಿ. ಇದಾದಮೇಲೆ ಕೆಲವು ಎಲೆಗಳನ್ನೆಲ್ಲ ನಾನು ಒಣಗಿಸಿಟ್ಟಿರುವಂಥ ಎಲೆಗಳನ್ನೆಲ್ಲ ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನು ವೀಳ್ಯದೆಲೆಯನ್ನು ತೊಗೋತಾ ಇದ್ದೀನಿ. ಒಂದು 4 ವೀಳ್ಯದೆಲೆ ಹಾಕಿದ್ರೆ ಸಾಕು. ವೀಳ್ಯದೆಲೆ, ಕಪ್ಪು ವೀಳ್ಯದೆಲೆ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಒಣಗಣೆ ಸೊಪ್ಪು ತುಂಬ ಇಂಪಾರ್ಟೆಂಟು. ಯಾಕಂದರೆ ತಲೆ ಕೂದಲಿಗೆ ತುಂಬ ತಂಪನ್ನು ಕೊಡುತ್ತೆ ಮತ್ತು ಹೇರ್ ಕಲರ್ನು ಚೇಂಜ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗಿರುತ್ತೆ. ನಾನೀಗ ಇದ್ರ ಜೊತೆ ಒಣಗಿಸಿರುವಂಥ ಒಂದು 4-5 ವೀಳ್ಯದೆಲೆ ಇದ್ದಾವೆ, ಅದನ್ನು ಸೇರಿಸ್ಕೊತೀನಿ. ಹಾಗೆ ಇವು ಗೋರಂಟಿ ಎಲೆ. ಮನೇಲಿದ್ದರೆ ಮಾತ್ರ ಗೋರಂಟಿ ಎಲೆನ ಯೂಸ್ ಮಾಡೋಕ್ಕಾಗೋದು. ಯಾಕಂದರೆ ಬೆಂಗಳೂರಲ್ಲಿ ಈ ಎಲೆನ ಸಿಗಲ್ಲ ಸಾಮಾನ್ಯಕ್ಕೆ. ನಿಮ್ಮ ಮನೆ ಹತ್ರ ಯಾರಾದರೂ ಹಳ್ಳಿ ಕಡೆಯಿಂದ ಅಜ್ಜಿಗಳು ಸೊಪ್ಪೆಲ್ಲ ತರ್ತಾರಲ್ಲ, ಅವ್ರ ಹತ್ರ ಕೇಳಿ ನೋಡಿ. ನಾನು ಹಾಗೇನೆ ಅವ್ರ ಹತ್ರ ಕೇಳಿ ತರಿಸ್ಕೊಂಡಿರೋದು. ಅವ್ರು ತಂದು ಕೊಟ್ಟಿದ್ರು ಅಂಥ ಎಲೆಗಳನ್ನೆಲ್ಲ ತೊಗೊಂಡು ಒಣಗಿಸಿ ಅದನ್ನು ಇಟ್ಕೊಂಡಿರ್ತೀನಿ. ಯಾಕಂದರೆ ನನ್ನ ಕೂದಲಿಗೆ ಪದೇ ಹೇರ್ ಪ್ಯಾಕ್ ಹಾಕ್ಸೋಕ್ಕೆ ನನಗೆ ಯೂಸ್ ಆಗುತ್ತೆ ಅಂತ ಪುಡಿ ಮಾಡಿ ಇಟ್ಕೊತೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೇಯಲಿ ಆಯಿಲಲ್ಲಿ. ಸಣ್ಣ ಉರಿಯಲ್ಲಿಟ್ಟು ಇಟ್ಬಿಡಿ. ಹಾಗೆ ನಾನು ಈ ಆಯಿಲ್ ನನಗೆ ಮಾಡೋದಕ್ಕೆ ಮಿನಿಮಮ್ ಒಂದು 1 ಅವರ್ವರೆಗೂ ಆಯಿತು. ಯಾಕಂದರೆ ಸಣ್ಣ ಉರಿಯಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ತಾ ಇದ್ದೀನಿ. ಎಲೆಗಳಲ್ಲಿ ಇರುವಂಥ ಗ್ರೀನ್ನೆಸ್ ಪೂರ್ತಿ ಆ ಆಯಿಲಲ್ಲಿ ಬಿಟ್ಕೋಬೇಕು. ಆ ರೀತಿ ಇವನ್ನ ಕಾಯಿಸ್ಬೇಕು ಎಣ್ಣೆನ. ಈಗ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟು, ಇವು ಮೈನ್ ಡ್ಯಾಂಡ್ರಫ್ಗೆ ಯೂಸ್ ಆಗ್ತವೆ. ಇದು ದಾಸವಾಳದ ಎಲೆ, ಹಾಗೆ ಇದು ತುಳಸಿ ಎಲೆ ಮತ್ತು ಕಹಿಬೇವಿನ ಎಲೆ. ಇವಿಷ್ಟು ಸ್ವಲ್ಪ ಹಾಕಿದ್ರೆ ಸಾಕು. ಯಾಕಂದರೆ ತುಂಬ ಜಾಸ್ತಿ ಹಾಕೋದು ಬೇಡ. ಒಂದು ಅರ್ಧ ಹಿಡಿ ತಗೊಂಡ್ರೆ ಸಾಕು. ಹೀಗಲೂ ಅಷ್ಟೇ ಅದರೊಟ್ಟಿಗೆ ಸೇರಿಕೊಂಡು ನಿಧಾನಕ್ಕೆ ಬೇಯ್ತಾ ಇರಲಿ. ಈ ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ ತುಳಸಿ ಮತ್ತು ನೀಮ್ ಲೀವ್ಸ್ ಹಾಕಿದ್ದೀವಲ್ಲ, ಅವೆಲ್ಲನೂ ತಲೆಯಲ್ಲಿರುವಂಥ ಹುಣ್ಣು, ಗಾಯ ಏನೆಲ್ಲ ಇದೆಯೋ ಅದನ್ನೆಲ್ಲ ಕಿಲ್ ಮಾಡಿ ಪೂರ್ತಿ ಕ್ಯೂರ್ ಮಾಡುತ್ತೆ. ಹಾಗಾಗಿ ನಮಗೆ ಆಲ್ಮೋಸ್ಟ್ ಇರೋ ಡ್ಯಾಂಡ್ರಫ್ ಪೂರ್ತಿ ಕಡಿಮೆ ಮಾಡಿಬಿಡುತ್ತೆ. ಮತ್ತು ನಾವು ದಾಸವಾಳದ ಎಲೆ ಯೂಸ್ ಮಾಡ್ತೀವಲ್ಲ, ಅದು ಮತ್ತು ಮೆಂತ್ಯ ಸೊಪ್ಪು ಎರಡು ನಮ್ಮ ಕೂದಲನ್ನು ಫುಲ್ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಮಾಡಿಬಿಡುತ್ತೆ. ಮತ್ತು ಒಣಗಣೆ ಸೊಪ್ಪು ನಮ್ಮ ಕೂದಲು ಎಷ್ಟಕ್ಕೆಷ್ಟು ಉದುರ್ತಾ ಇರುತ್ತಲ್ಲ, ಅದು ಉದುರಿದಷ್ಟು ಅದನ್ನು ಮತ್ತೆ ಹುಟ್ಟಿಸೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ.
ಕೆಲವ್ರು ಹೇಳ್ತಾರೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದ ಕೂಡಲೇ ನನಗೆ ಶೀತ ಆಗುತ್ತೆ, ಕೋಲ್ಡ್ ಆಗುತ್ತೆ, ಇಲ್ಲ ಸ್ವಲ್ಪ ಅಲರ್ಜಿಟಿಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಆ ರೀತಿ ಈ ಆಯಿಲಿಂದ ಯಾರಿಗೂ ಯಾವುದೇ ತೊಂದರೆ ಆಗಲ್ಲ. ಯಾಕಂದರೆ ಇದು ಪೂರ್ತಿ ಹರ್ಬಂದ ಮಾಡೋದ್ರಿಂದ. ನಾನು ಯೂಸ್ ಮಾಡಿರುವಂಥದ್ದೆಲ್ಲನೂ ನಮ್ಮ ಮನೆ ಹತ್ರನೇ ಸಿಗುವಂಥ ಎಲೆಗಳೇ. ನಾವು ದುಡ್ಡು ಕೊಟ್ಟು ತರಬೇಕು ಅನ್ನೋ ಅಷ್ಟು ಕಾಸ್ಟ್ಲಿಯಷ್ಟು ಯಾವುದೂ ಇಲ್ಲ. ಎಲ್ಲ ನಮ್ಮ ಮನೆಗಳಲ್ಲೇ ಸಿಗುತ್ತೆ. ನೋಡಿ, ನನ್ನ ಆಯಿಲ್ ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಆ ಗ್ರೀನ್ ಕಲರ್ ಇದ್ದಿದ್ದೆಲ್ಲ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಚೇಂಜ್ ಆಗಬೇಕು. ಫುಲ್ ಬ್ರೌನಿಷ್ ಕಲರಾಗಿ ಆಗುತ್ತೆ ಎಲೆಗಳು ಪೂರ್ತಿ. ಅಷ್ಟರವರೆಗೂ ಇದನ್ನು ಚೆನ್ನಾಗಿ ಕಾಯಿಸ್ತಾನೇ ಇರಬೇಕು. ಈ ಒಂದು ಎಣ್ಣೆ ಹಚ್ಚೋದ್ರಿಂದ ನಮ್ಗೆ ಹೊಸ ಕೂದಲು ಹುಟ್ಟುತ್ತಲ್ಲ, ಹಾಗಾಗಿ ನಮ್ಮ ಕೂದಲು ಸ್ವಲ್ಪ ದಪ್ಪನೂ ಆಗುತ್ತೆ, ಒಳ್ಳೆ ಉದ್ದನೂ ಬೆಳೆಯುತ್ತೆ ಕೂದಲು. ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು. ಈಗ ನನ್ನ ಮಗನಿಗೂ ಸಹ ನಾನು ಇದೇ ಆಯಿಲ್ ಹಚ್ತಾ ಇದ್ದೀನಿ. ಯಾಕಂದರೆ ಅವನಿಗೆ ನನ್ನ ಥರನೇ ಬ್ರೌನಿಷ್ ಹೇರ್ಸ್. ಮೊದಲಿಂದನೂ ನನಗೆ ಸ್ವಲ್ಪ ಬ್ರೌನ್ ಕಲರ್ ಇರೋದು ಹೇರ್ಸು. ಅದೇ ಥರ ನನ್ನ ಮಗನಿಗೂ ಅದೇ ಥರ ಕಲರು. ಹಾಗಾಗಿ ಅವನಿಗೂ ಬ್ರೌನ್ ಹೇರ್ ಬೇಡ ಅಂತ ಈಗಿಂದಲೇ ನಾನು ಸ್ವಲ್ಪ ಆಯಿಲ್ ಹಚ್ತಾ ಇದ್ದೀನಿ, ಸ್ವಲ್ಪ ಬ್ಲ್ಯಾಕಿಶ್ ಆಗಲಿ ಅಂತ. ಚೆನ್ನಾಗಿರುತ್ತಲ್ಲ ಬ್ಲ್ಯಾಕ್ ಹೇರ್ಸ್ ಇದ್ದರೆ, ತುಂಬ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನೋಡಿ, ಈಗ ಸ್ವಲ್ಪ ಸ್ವಲ್ಪ ಅದು ಆಯಿಲ್ ಕಲರ್ ಚೇಂಜ್ ಆಗ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಚೇಂಜ್ ಆಗಬೇಕು. ಇನ್ನೂ ಒಂದು 10-15 ನಿಮಿಷ ಆದರೂ ಇದನ್ನು ಹಾಗೆ ಸಣ್ಣ ಉರಿಯಲ್ಲೇ ಬೇಯಿಸ್ತಾ ಇರಬೇಕು. ನಿಮ್ಗೆ ಯಾರಿಗಾದ್ರೂ ಈ ಎಲೆಗಳು ಯಾವುದು ಸಿಗಲಿಲ್ಲ ಅಂದರೆ ಇವುಗಳದ್ದೆಲ್ಲನೂ ಪುಡಿಗಳು ಸಿಗುತ್ತೆ. ಹೊಂಗೊನೆ ಸೊಪ್ಪಿನ ಪುಡಿ ಆಗಲಿ, ಕರಿಬೇವಿನ ಪುಡಿ ಆಗಲಿ, ದಾಸವಾಳದ ಪುಡಿ ಮತ್ತು ನೀಮ್ ಲೀವ್ಸ್ದು ಪುಡಿ ಸಿಗುತ್ತೆ. ಎಲ್ಲನೂ ಅಷ್ಟೇ ಪುಡಿಗಳು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಇಲ್ಲಾಂದರೆ ಆನ್ಲೈನಲ್ಲೂ ಸಿಗುತ್ತೆ. ಈ ಗಂಧಿಗೆ ಅಂಗಡಿಗಳಲ್ಲೆಲ್ಲನೂ ಸಿಗುತ್ತೆ. ನೀವು ಟ್ರೈ ಮಾಡಿ. ಈ ಎಲೆಗಳು ಸಿಗಲಿಲ್ಲ ಅಂದರೆ ಆ ಪುಡಿಗಳೆಲ್ಲನೂ ಹಾಕಿ ಬೇಕಾದ್ರೆ ಕಾಯಿಸ್ಕೋಬೋದು. ಆಯಿಲ್ ಹೇಗಿದೆ ಅಂತ ನಾವು ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾವು ಮೊದಲು ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆಯಿಲ್ದು. ಸ್ವಲ್ಪ ಡಾರ್ಕಿಶ್ ಆದಂಗಿದೆ. ಸ್ವಲ್ಪ ನೋಡೋಣ. ಮೊದಲಿಗಿಂತಲೇ ಈಗ ಸ್ವಲ್ಪ ಬ್ರೌನಿಷ್ ಆಗಿದೆ. ಈಗ ನಾವು ಇದ್ರ ಜೊತೆ ಆಮ್ಲ ಪೌಡರ್ ಸೇರಿಸ್ಕೊಳ್ಳೋಣ. ನಾನೊಂದು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮ್ಲ ಪೌಡರ್ನ. ಇದ್ರ ಜೊತೆ ಹಾಗೆ ಸೇರಿಸ್ಕೊಂಡ್ಬಿಡಿ. ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು. ಆಮ್ಲ ಪೌಡರ್ ತುಂಬ ಮುಖ್ಯ. ನಿಮ್ಮಲ್ಲಿ ಆಮ್ಲ ಪೌಡ್ರ್ ಇಲ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಮೊದಲೇ ಫಸ್ಟೇ ಹಾಕಿಬಿಡ್ಬೇಕಿತ್ತು. ನಾವು ಗ್ರೀನ್ ಲೀವ್ಸ್ ಎಲ್ಲ ಹಾಕಿದ್ವಲ್ಲ, ಆ ಟೈಮ್ಗೆ ಹಾಕಿರ್ಬೋದಾಗಿತ್ತು. ನನ್ನ ಹತ್ರ ಆಮ್ಲ ಸಿಗಲಿಲ್ಲ ಅಂತ ನಾನು ಆಮ್ಲ ಪೌಡರ್ ಹಾಕ್ತಾಯಿದ್ದೇನೆ. ಅದು ಹಾಕಿದ ಕೂಡಲೇ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಬಿಕಾಸ್ ಅದೇ ಮೇನ್ ಹೇರ್ ಕಲರ್ ಚೇಂಜ್ ಮಾಡೋದೇ ಅದು. ಮತ್ತು ಹೇರ್ ಗ್ರೋತಿಗೆ ತುಂಬ ಇಂಪಾರ್ಟೆಂಟ್ ಆಮ್ಲ. ಹೀಗೆ ಸಣ್ಣ ಉರಿಯಲ್ಲಿ ಒಂದು 5-10 ನಿಮಿಷ ಹೀಗೆ ಬಿಟ್ಬಿಡೋಣ. ಸ್ವಲ್ಪ ಕಾಯ್ತಾನೆ ಇರಲಿ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ನಾನೀಗ ಇದನ್ನು ಇಮ್ಮಿಡಿಯೇಟಾಗಿ ನಾನು ಫಿಲ್ಟ್ರ್ ಮಾಡಲ್ಲ. ಇದನ್ನು ಹಾಗೆ ಸ್ವಲ್ಪ ಆರಕ್ಕೆ ಇಟ್ಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ತೀನಿ. ಇದು ಓವರ್ ನೈಟ್, ನಾನು ಇವತ್ತು ಮಧ್ಯಾಹ್ನ ಮಾಡಿದ್ದೇನೆ. ಇವತ್ತು ನೈಟ್ ಪೂರ್ತಿ ಬಿಡ್ತೀನಿ ಮತ್ತು ನಾಳೆ ಮಧ್ಯಾಹ್ನದ ಮೇಲೆ ನಾನು ಇದನ್ನು ತೆಗೆಯೋದು. ನೋಡಿ ಯಾವ ಕಲರ್ ಆಗಿದೆ. ಪೂರ್ತಿ ಅದರಲ್ಲಿರೋ ಎಲೆಗಳಲ್ಲಿ ಮತ್ತು ಇದೆಲ್ಲನೂ ಆಯಿಲ್ ಬಿಟ್ಕೊಂಡು ಪೂರ್ತಿ ಕಲರ್ ಚೇಂಜ್ ಆಗಿದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು. ಫುಲ್ ಆ್ಯಂಡ್ ಫುಲ್ ಬ್ರೌನಿಷ್ ಆಗಿದೆ. ಈಗ ನಾನು ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಫಿಲ್ಟ್ರ್ ಮಾಡಿ ಇಟ್ಬಿಡ್ತೀನಿ. ಬಾಟಲ್ ಕ್ಲೀನಾಗಿದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಒಂದು ಸತಿ ಕ್ಲೀನ್ ವಾಶ್ ಮಾಡಿ ಒರೆಸ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ಆಯಿಲ್ನ. ಈಗ ನಾನು ಫಿಲ್ಟ್ರ್ ಮಾಡ್ತಾಯಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಯಿಲು. ಒಂಥರ ಆಯಿಲ್ನ ನೀವು ಸ್ಕಿನ್ ಮೇಲೆ ಹಚ್ಕೊಂಡ್ರು ಅಷ್ಟೇ, ಸ್ಕಿನ್ನು ಸಹ ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ ಪೂರ್ತಿ ಆಯಿಲ್ ಅದರಲ್ಲಿ ಇದ್ದಿದ್ದ ಕಲರ್ ಪೂರ್ತಿ ಚೇಂಜ್ ಆಗಿ. ಈ ಆಯಿಲ್ ನಿಮಗೆ ಯಾವತ್ತಿಗೂ ಹಾಳಾಗಲ್ಲ. ನೀರು ಮಾತ್ರ ಇದ್ರ ಮೇಲೆ ಬೀಳ್ದಂಗೆ ನೋಡ್ಕೊಳ್ಳಿ. ನೀರು ಬಿದ್ದರಂತೆ ಒಂಥರ ಸ್ಮೆಲ್ ಬರೋಕ್ಕೆ ಶುರು ಆಗ್ಬೋದು ಅಂತ ಅಷ್ಟೇ. ನೀವು ಇದನ್ನು ಆಲ್ಟರ್ನೇಟ್ ಡೇಸ್ ಯೂಸ್ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಕೂದಲು ಕಪ್ಪಾಗೋದನ್ನು ನೀವೇ ನೋಡ್ಬೋದು ಮತ್ತು ದಪ್ಪವಾಗಿ ಉದ್ದ ಆಗೋದನ್ನು ಚೆನ್ನಾಗಿ ನೋಡ್ತಾ ಇರ್ತೀರ. ಯಾವತ್ತಿಗೂ ಇದು ಹಾಳಾಗಲ್ಲ. ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ತಾ ಬರ್ಬೋದು. ನನಗೆ ಈ ಆಯಿಲ್ ಹಚ್ಕೊಳ್ಳೋದಂದರೆ ತುಂಬ ಇಷ್ಟ. ಒಳ್ಳೆ ಸ್ಮೆಲ್ ಇರುತ್ತೆ, ಘಮ ಘಮ ಅಂತಿರುತ್ತೆ ಹಚ್ಕೊಳ್ಳೋವಾಗಲೇ. ಸ್ವಲ್ಪ ಆಯಿಲ್ನ ಕೈಯಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಸಣ್ಣ ಬಟ್ಲಿಗೆ ಹಾಕ್ಕೊಂಡು ಕಾಟನಲ್ಲೂ ನೀವು ಹಚ್ಕೋಬೋದು. ನಾನು ಕೈಯಲ್ಲೇ ಹಚ್ಕೋತೀನಿ. ಈಗ ನೀವು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಆ ಮೇನ್ ಸ್ವಲ್ಪ ಪಾರ್ಟ್ ತೆಗೆದು ಹಚ್ಕೊಳ್ಳಿ. ಸೊ ದಟ್ ಅಲ್ಲೆಲ್ಲ ರೂಟ್ಸಲ್ಲೆಲ್ಲನೂ ಚೆನ್ನಾಗಿ
ಹೇರ್ಸ್ ಬೆಳೀಲಿಕ್ಕೆ ಯೂಸ್ ಆಗುತ್ತೆ. ಒಂದೊಂದೇ ಪಾರ್ಟ್ ತೆಗೆದು ಹಚ್ಕೋತಾ ಬನ್ನಿ. ನಾನು ಎವ್ರಿ ಟೈಮ್ ಇದೇ ಥರನೇ ಹಚ್ಕೊಳಕ್ಕೆ ಶುರು ಮಾಡ್ತೀನಿ. ಸಮ್ಟೈಮ್ಸ್ ನೈಟೆಲ್ಲ ಹಾಗೆ ತಲೆಯಲ್ಲಿ ಹಚ್ಬಿಟ್ಟು ಮಲಗಿಬಿಡ್ತೀನಿ. ಪೂರ್ತಿ ಮಸಾಜೆಲ್ಲ ಮಾಡೋಕ್ಕೋಗಲ್ಲ. ಯಾಕಂದರೆ ಸ್ವಲ್ಪ ತುಂಬ ಹೀಟಾಗಿದ್ದರೆ ಈಗ ಆಯಿಲ್ ಹಚ್ಕೊಂಡ್ರೆ ತುಂಬ ತಂಪಾಗುತ್ತಲ್ಲ, ಹಾಗಾಗಿ ತಲೆಗೆ ಹಚ್ಕೊಂಡು ಮಲಗಿಬಿಡ್ತೀನಿ. ನೀವು ಓವರ್ ನೈಟು ಇಟ್ಕೋಬೋದು, ಏನಾಗಲ್ಲ ಈ ಆಯಿಲು. ಈವ್ನಿಂಗ್ ಒಂದು ಫಂಕ್ಷನ್ ಇದೆ, ಹಾಗಾಗಿ ನಾನಿವತ್ತು ಆಯಿಲ್ ಬಾತ್ ತೊಗೊಂಡ್ರೆ ಹೇರ್ಸ್ ಎಲ್ಲ ತುಂಬ ಫ್ರೆಶ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ ಓಪನ್ ಏರ್ಗೆ, ಹಾಗಾಗಿ ಆಯಿಲ್ ಬಾತ್ ತೊಗೊಂಡು ಹೊರಡೋದು. ಮತ್ತು ಏನಪ್ಪ ಉದ್ದ ಹೇರ್ ಇದೆ ಅಂದರು ಮದುವೆ ಶಾರ್ಟ್ ಹೇರ್ ಇದೆಯಲ್ಲ ಅಂದ್ಕೋಬೇಡಿ. ನಿಮ್ಮೆಲ್ರಿಗೂ ಗೊತ್ತಿದೆ ಲಾಸ್ಟ್ ಮಂತ್ ನಾನು ತಿರುಪತಿಗೆ ಹೋಗಿದ್ದೆ ಅಂತ. ನನ್ನ ಮಗ ಮತ್ತು ಹಸ್ಬೆಂಡ್ ಕೂದಲು ತೆಗೆಸ್ಬೇಕಾದ್ರೆ ನಾನು ಅಲ್ಲಿ ಸ್ವಲ್ಪ ಕೂದಲು ಕೊಟ್ಟು ಬಂದೆ ದೇವರಿಗೆ ಅಂತ, ಹಾಗಾಗಿ ಸ್ವಲ್ಪ ಶಾರ್ಟ್ ಇದೆ. ಈಗ ನಾನು ನಿಮ್ಮ ಜೊತೆಗೆ ನಿಮ್ಮೊಟ್ಟಿಗೆ ಸೇರಿ ಕೂದಲು ಬೆಳೆಸೋಕ್ಕೆ ಶುರು ಮಾಡ್ತೇನೆ. ನೋಡೋಣ ಯಾರು ಎಷ್ಟು ಉದ್ದ ಬೆಳೆಸ್ತೀವಿ ಅಂತ. ಹೀಗೆ ಪಾರ್ಟಾಗಿ ತಗೊಂಡು ಹಚ್ಕೊಳ್ಳಿ ಸ್ವಲ್ಪ. ಯಾಕಂದರೆ ರೂಟ್ಸ್ ಪೂರ್ತಿಗೂ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಹೇರ್ಸು, ಮತ್ತು ಸ್ಪ್ಲಿಟ್ ಎಂಡ್ಸ್ ಬರೋಲ್ಲ, ಎಲ್ಲ ಡ್ರೈನೆಸ್ಸು ಇರೋಲ್ಲ, ಕೂದಲೆಲ್ಲನೂ ಒಂಥರ ಸಾಫ್ಟಾಗಿರುತ್ತೆ. ಹೀಗೆ ಪಾರ್ಟಾಗಿ ಹಚ್ಕೊಳ್ಳಿ. ಹಚ್ಚಿದಾದಮೇಲೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ಮಸಾಜ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದರೂ ಯಾರಾದಿದ್ದರೆ ಅವ್ರ ಹತ್ರ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ ಈ ಥರ ಸ್ಲೈಟಾಗಿ ಜಸ್ಟ್ ಒಂದು ಲೈಟಾಗಿ ಪ್ರೆಷರ್ ಕೊಟ್ಟರೆ ಸಾಕು. ಆ ರೂಟ್ಸಲ್ಲೆಲ್ಲ ಸ್ವಲ್ಪ ಆಯಿಲ್ ಒಳಗಡೆ ಹೋಗುತ್ತಲ್ಲ, ಸೊ ಕೂದಲು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಯೂಸ್ ಆಗುತ್ತೆ. ಈ ಥರ ಸಣ್ಣಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಸ್ವಲ್ಪ ಒಂದು 10-15 ನಿಮಿಷ ಬಿಡಿ. ಇಲ್ಲ ನಿಮಗೆ ಇಮಿಡಿಯೇಟ್ ವಾಶ್ ಮಾಡಬೇಕಾದ್ರೂ ಮಾಡ್ಕೋಬೋದು. ನಾನೀಗ ಒಂದು ಅರ್ಧ ಗಂಟೆ ಬಿಡ್ತೇನೆ, ಅದಾದಮೇಲೆ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ. ಯಾಕಂದರೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಸ್ಪಿರಮ್ ಬೇಡ ಅಂತ ಹೇಳಿದ್ನಲ್ಲ, ಅದನ್ನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮತ್ತು ನೀವು ತಲೆಗೆ ಹೇರ್ ಪ್ಯಾಕ್ಸ್ ಯಾವುದಾದ್ರು ಹಾಕ್ತೀರಾ ಅಂದರೆ ಕೂದಲಿಗೆ ಈ ಆಯಿಲ್ನ ಹಚ್ಬಿಟ್ಟು ಅದ್ರ ಮೇಲೂ ಬೇಕಾದರೆ ನೀವು ಹೇರ್ ಪ್ಯಾಕ್ಸ್ ಹಾಕೋಬೋದು. ಯಾಕಂದರೆ ಅದು ಇನ್ನೂ ತುಂಬ ವರ್ತ್ ಇರುತ್ತೆ. ಈ ಆಯಿಲ್ ಹಚ್ಚಿರೋದ್ರಿಂದ ನಿಮಗೆ ಡಬಲ್ ಎಫೆಕ್ಟಿವ್ ಇರುತ್ತೆ ಕೂದಲು. ಅದೇ ಥರನೇ ನಾನೀಗ ಒಂದು 30 ಮಿನಿಟ್ಸ್ ಬಿಟ್ಟು ನಾನು ವಾಶ್ ಮಾಡಿಬಿಟ್ಟು ಆಮೇಲೆ ಬಂದು ತೋರಿಸ್ತೀನಿ ಎಷ್ಟು ಈಸಿಯಾಗಿ ನಾವು ಇದನ್ನು ಗಂಟು ಬಿಡಿಸ್ಕೋಬೋದು ಅಂತ. ಓಕೆ, ಸ್ನಾನ ಆದ ಕೂಡಲೇ ಕೂದಲಲ್ಲಿ ಆ್ಯಕ್ಚುಲಿ ಬಾಚಬಾರ್ದು ಅಂತ ಹೇಳ್ತಾರೆ. ನಾನು ನಿಮಗೋಸ್ಕರ ತೋರಿಸ್ಲಿಕ್ಕೆ ಅಂತ ಬಾಚ್ತಾ ಇದ್ದೀನಿ, ಇಲ್ಲಾಂದರೆ ತುಂಬ ಬೇಗ ಕೂದಲು ಉದುರುತ್ತೆ ಜಾಸ್ತಿ. ಈಗ ಕೈಯಲ್ಲಿ ಬಿಡಿಸ್ಕೊಳ್ಳಿ. ಮೊದಲು ಕೈಯಲ್ಲಿ ಸ್ವಲ್ಪ ಗಂಟನ್ನೆಲ್ಲ ಬಿಡಿಸಿದಾದ್ಮೇಲೆ ಸ್ವಲ್ಪ ದಪ್ಪ ಹಲ್ಲಿರುವಂಥ ಬಾಚಿನ್ಗೆಯಲ್ಲಿ ಒಂದು ಸತಿ ಬಾಚ್ಕೊಂಡ್ಬಿಡಿ ಅಷ್ಟೇ. ಅದಾದಮೇಲೆ ಹೇರ್ನ ಸ್ವಲ್ಪ ಟ್ರೈ ಮಾಡ್ಕೊಂಡು ನೋಡಿ, ಯಾವುದೇ ಗಂಟಿರಲ್ಲ, ತುಂಬ ಈಸಿಯಾಗಿ ಸಿಲ್ಕಿಯಾಗಿರೋದ್ರಿಂದ ತುಂಬ ಬೇಗ ನಾವು ಗಂಟು ಬಿಡಿಸ್ಬಿಡ್ಬೋದು, ಯಾವುದೇ ಗಂಟಿರಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ ಆಗಿರುತ್ತೆ ಅನ್ಕೋತೀನಿ. ನಾವು ಮನೆಯಲ್ಲೇ ಮಾಡಿರೋವಂಥ ಆಯುರ್ವೇದಿಕ್ ಆಯಿಲಿಂದ ನಮ್ಮ ಹೇರ್ಸ್ನ ಹೇಗೆ ಉದ್ದ ಮತ್ತು ದಪ್ಪವಾಗಿ ಬೆಳೆಸ್ಕೋಬೋದಂತ. ನೀವು ಈ ಆಯಿಲ್ನ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.